ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಅಕ್ರಮ ಸಕ್ರಮ ಟ್ರಾನ್ಸ್ಫಾರ್ಮರ್ಗಳನ್ನು ಹಿಂದಿನ ರೀತಿಯಲ್ಲೇ ಒದಗಿಸಬೇಕಾ? ಸೌರಶಕ್ತಿ ಕುಸುಂಬಿ ಯೋಜನೆಯಡಿ HP ಪ್ರಮಾಣ ನಿಗದಿಪಡಿಸದಂತೆ ಆಗ್ರಹಿಸಿ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಕೃಷಿ ಪಂಪ್ಸೆಟ್ಗಳನ್ನು, ಮೀಟರ್, ಪ್ಯಾನೆಲ್ ಬೋರ್ಡ್ಗಳನ್ನು ತಲೆಯ ಮೇಲೆ ಹೊತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಉಪವಿಭಾಗಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಿಂದ ಎಸಿ ಕಚೇರಿಯವರೆಗೂ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರ. ಸೌರಶಕ್ತಿ ಕುಸುಂಬಿ ಯೋಜನೆಯಡಿ HP ಪ್ರಮಾಣವನ್ನ ನಿಗದಿಪಡಿಸದಂತೆ ಆಗ್ರಹಿಸಿದ್ರ. ಮೊದಲು 30,000 ಪಡೆದು ಅಕ್ರಮದಾರರನ್ನ ಸಕ್ರಮ ಮಾಡಿಕೊಡಲಾಗುತ್ತಿತ್ತು. ಆದರೆ ಈಗ ಹೊಸ ಕಾನೂನಿನ ಪ್ರಕಾರ 2.5 ಲಕ್ಷದಿಂದ 3 ಲಕ್ಷದವರೆಗೂ ಖರ್ಚಾಗುತ್ತಿದ್ದು, ಮೊದಲಿನಂತೆಯೇ ಅಕ್ರಮ ಸಕ್ರಮ ಜಾರಿ ಮಾಡುವಂತೆ ಮುಖಂಡರು ಒತ್ತಾಯಿಸಿದ್ರ. ಇನ್ನು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಮಾತನಾಡಿ, ರಾಜ್ಯಕ್ಕೆಲ್ಲ ಉಚಿತ ಭಾಗ್ಯಗಳನ್ನು ಕೊಟ್ಟ ರಾಜ್ಯ ಸರ್ಕಾರ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಮಾತ್ರ ಲಕ್ಷಾಂತರ ರೂಪಾಯಿ ಶುಲ್ಕ ವಿಧಿಸಿ ಕಷ್ಟಕ್ಕೆ ದೂಡಿದೆ. ಇಂದಿನ ಸಚಿವರು ಇದಕ್ಕೆ ಉತ್ತರ ನೀಡಬೇಕು. ರೈತರ ಹಿತ ಕಾಯಲು ಸಾಧ್ಯವಾಗದ ಇಂದಿನ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಏನು ಪ್ರತಿಭಟನೆ ಮಾಡಲಿಕ್ಕೆ ಮೂಲ ಕಾರಣ, ಏನು ನಮ್ಮ ರಾಜ್ಯ ಸರ್ಕಾರ 4-5 ದಿನಗಳ ಹಿಂದೆ ಇಂಧನ ಸಚಿವರು ವಿಧಾನಸಭೆಯಲ್ಲಿ ಆಡಿದಂಥ ಮಾತನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಇಳಿಲಿಕ್ಕೆ ಕಾರಣ. ಏನು ರೈತರು ಬೋರ್ವೆಲ್ ಕೊರಿತೇವೆ, ಬೋರ್ವೆಲ್ ಕೊರೆದ ಮೇಲೆ ಹಿಂದೆ ಇದ್ದಂಥ ಸರ್ಕಾರಗಳು, ಎಲ್ಲ ಸರ್ಕಾರಗಳು ಕೂಡ ನಾವೇನು ಶುಲ್ಕವನ್ನು 28,000 ಅಥವಾ 31,000 ಒಳಗಡೆ ನಾವು ಶುಲ್ಕವನ್ನು ಕಟ್ಟಿದರೆ ಅವರು TC ಮತ್ತು ಸಂಬಂಧಪಟ್ಟಂಥ ಸಲಕರಣೆಗಳನ್ನು ಉಚಿತವಾಗಿ ಕೊಡ್ತಾಯಿದ್ರು. ಆದರೆ ಇಂದು ಏನಿವತ್ತು ಮಂತ್ರಿಗಳ ಹೇಳಿಕೆ ಅವೈಜ್ಞಾನಿಕವಾದಂಥ ಹೇಳಿಕೆ, 4.5 ಲಕ್ಷ ಆಗ್ತದೆ, ನಾವು ಬರ್ಸೋಕ್ಕಾಗೋದಿಲ್ಲ ಅಂಥೇಳಿ ಏನು ಹೇಳಿದರೆ ಅದನ್ನು ನಾವು ಇವತ್ತು ಖಂಡಿಸಲಿಕ್ಕೆ ಬಂದಿದ್ದೇವೆ. ಏನಿವತ್ತು 4.5 ಲಕ್ಷ ಒಬ್ಬ ರೈತನಿಗೆ ಬರ್ಸೋಕ್ಕಾಗದ ಇಲ್ಲ ಅಂದಮೇಲೆ ಯಾಕೆ ನೀವು ಇವತ್ತು ಮಂತ್ರಿಗಳಾಕಿ ನೀವು ಉಳಿದಿದ್ದೀರಿ? ನೀವು ರಾಜೀನಾಮೆ ಕೊಟ್ಟು ಹೋಗ್ರಿ. ಯಾಕೆ ಇವತ್ತು ನೀವು ಈ ಜವಾಬ್ದಾರಿಯನ್ನು ಒತ್ತಿದ್ದೀರಿ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಇಡ್ತಾ ಇದ್ದೀರಾ ನೀವು. ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ರಾಮನಾಥ್, ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ಮರಳುಕುಂಟೆ ರಾಮಾಂಜಿನಪ್ಪ, ಕುಪ್ಪಳ್ಳಿ ಶ್ರೀನಿವಾಸ್, ವೀರಾಪುರ ಮುನಿನಂಜಪ್ಪ, ಉಲ್ಲೂರುಪೇಟೆ ನಾರಾಯಣಸ್ವಾಮಿ, ಮುನಿಕೃಷ್ಣಪ್ಪ, ಮಂಜುನಾಥ್, ತಾಂಡ್ರಮರದಹಳ್ಳಿ ಮಹೇಶ್ ಇನ್ನೂ ಹಲವರು ಹಾಜರಿದ್ದರು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ರೈತ ವಿರೋಧಿ ಕರೆಂಟ್ ಮಂತ್ರಿಗಳಿಗೆ ಹೇಳಿದಿಕ್ಕಾರ.